ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ವೀಣಾ ಕ್ರಿಯೇಟಿವಿಟಿ. ಮನೆಯಲ್ಲಿ ಸುಲಭವಾಗಿ ಪಿಜ್ಜಾ ಹೇಗೆ ಮಾಡೋದು ನೋಡೋಣ ಬನ್ನಿ. ಒಂದು ಪಾತ್ರೆ ತಗೊಳ್ಳಿ. ಒಂದು ಪಾತ್ರೆಯಲ್ಲಿ 1 ಕಪ್ ಆಗುವಷ್ಟು ಮೈದಾ ಹಾಕ್ಕೊಳ್ಳಿ. 1 ಸ್ಪೂನು ಉಪ್ಪು, 1 ಸ್ಪೂನಷ್ಟು ಅಡುಗೆ ಸೋಡಾ, 1 ಸ್ಪೂನಷ್ಟು ಸಕ್ಕರೆ, ಒಂದು ಅರ್ಧ ಕಪ್ ಆಗುವಷ್ಟು ಮೊಸರು, 1-2 ಸ್ಪೂನ್ ತುಪ್ಪ. ಇದೆಲ್ಲ ಹಾಕಿಬಿಟ್ಟು ನಿಧಾನವಾಗಿ ಕಲಿಸ್ಕೋಬೇಕಿದನ್ನ. ಒಂದು ಸ್ವಲ್ಪ ನೀರು ಆ್ಯಡ್ ಮಾಡ್ತಾ ಇವಾಗ ಇದನ್ನು ಚಪಾತಿ ಹಿಟ್ಟನ್ನು ಅದಕ್ಕೆ ಕಲಿಸ್ಕೋಬೇಕು. ಈಗ ಇದಕ್ಕೆ ಒಂದು ಪ್ಲೇಟ್ನ ಮುಚ್ಚಿಬಿಟ್ಟು 1 ಗಂಟೆವರೆಗೂ ಇದನ್ನು ಹಿಂಗೆ ರೆಸ್ಟ್ ಮಾಡೋಕ್ಕೆ ಬಿಡಬೇಕು. ಈಗ ಪಿಜ್ಜಾ ಸಾಸ್ ಮಾಡೋದು ಹೆಂಗೆ ನೋಡೋಣ ಬನ್ನಿ. 2 ಸ್ಪೂನಷ್ಟು ಟೊಮೆಟೊ ಸಾಸು, 1 ಸ್ಪೂನಷ್ಟು ಚಿಕ್ಕದಾಗಿ ಕಟ್ ಮಾಡಿರುವಂಥ ಬೆಳ್ಳುಳ್ಳಿ, ಒಂದು ಅರ್ಧ ಸ್ಪೂನು ಆರ್ಗ್ಯಾನೋ, ಒಂದು ಅರ್ಧ ಸ್ಪೂನಷ್ಟು ಚಿಲ್ಲಿ ಫ್ಲೇಕ್ಸ್ ಹಾಕಿಬಿಟ್ಟು ಮಿಕ್ಸ್ ಮಾಡಿ ಇಟ್ಕೋಬೇಕು. ಸಾಲ್ಟ್ ಏನು ಬೇಕಾಗಲ್ಲ, ಸಾಸಲ್ಲೇ ಇರುತ್ತೆ. ಈಗ ಒಂದು ಪಾತ್ರೆ ತೊಗೊಂಡು ಅದರೊಳಗೆ ಒಂದು ಸ್ಟ್ಯಾಂಡ್ ಇಟ್ಬಿಟ್ಟು ಒಂದು 10 ನಿಮಿಷ ಇದನ್ನು ಮುಚ್ಚಿಬಿಟ್ಟು ಪ್ರೀ ಹೀಟ್ ಆಗೋಕ್ಕೆ ಬಿಡಬೇಕು. ಒಂದು ಪ್ಲೇಟ್ ತೊಗೊಳ್ಳಿ. ಒಂದು ಪ್ಲೇಟಿಗೆ ಸ್ವಲ್ಪ ತುಪ್ಪ ಹಾಕಿಬಿಟ್ಟು ಇದು ಪ್ಲೇಟ್ ಫುಲ್ ಸವರಬೇಕು. ಇವಾಗ ಹಿಟ್ಟು 1 ಗಂಟೆ ನೆಂದಿದೆ. ಇದನ್ನ ಪಿಜ್ಜಾ ಶೇಪ್, ರೌಂಡ್ ಶೇಪ್ ಇರುತ್ತಲ್ಲ, ರೌಂಡ್ ಶೇಪಲ್ಲಿ ತಟ್ಟಬೇಕು. ಹಾಗೆ ಪ್ಲೇಟ್ ಮೇಲೇ ತಟ್ಟಿ ಅದ್ರ ಮೇಲೆ ಚಿಕ್ಕದಾಗಿರೋ ಹೋಲ್ಸ್ ಮಾಡಬೇಕು. 4 ಸ್ಪೂನಿಂದ ಹೋಲ್ಸ್ ಮಾಡಿಬಿಟ್ಟು ಒಂದು 2 ಸ್ಪೂನ್ ಆಗುವಷ್ಟು ಪಿಜ್ಜಾ ಸಾಸ್ ರೆಡಿ ಮಾಡಿರ್ತೀವಲ್ಲ ಅದು ಫುಲ್ ಅದಕ್ಕೆ ಕವರ್ ಆಗೋ ಹಂಗೆ ಹಚ್ಚಬೇಕು. 1-2 ಸ್ಪೂನ್ ಆದರೆ ಸಾಕಾಗುತ್ತೆ. ಅದೆಲ್ಲ ಕವರ್ ಮಾಡಬೇಕು. ಮತ್ತು ಇದು ಮೊಜ್ರೆಲಾ ಚೀಸ್, ಇದು ಎಲ್ಲ ಅಂಗಡಿಗಳಲ್ಲಿ ಕೇಳಿದ್ರು ಕೊಡ್ತಾರೆ ನಿಮಗೆ. ಅದನ್ನೆಲ್ಲ ಫುಲ್ ಸ್ಪ್ರೆಡ್ ಮಾಡಬೇಕು ಅದ್ರ ಮೇಲ್ಗಡೆ ಎಲ್ಲ. ಮತ್ತು ನಿಮ್ಮ ಮನೆಯಲ್ಲಿ ಯಾವ ತರಕಾರಿ ಇರುತ್ತೋ ಆ ತರಕಾರಿನ ಆ್ಯಡ್ ಮಾಡಬೇಕು ಇಲ್ಲಿ ಬೇಕಾದರೆ. ನನ್ನ ಹತ್ರ ಕ್ಯಾಪ್ಸಿಕಮು, ಆನಿಯನ್ ಇತ್ತು, ಸೊ ನಾನು ಅದನ್ನ ಹಾಕಿಬಿಟ್ಟು ಡೆಕೋರ್ ಮಾಡ್ತಾಯಿದ್ದೀನಿ. ಮತ್ತು ಇದ್ರ ಮೇಲ್ಗಡೆ ಈಗ ಸ್ವಲ್ಪ ಆರ್ಗ್ಯಾನೋ, ಒಂದು ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್ ಹಾಕಿಬಿಟ್ಟು ಈಗ ಇದನ್ನ ಪ್ರೀ ಹೀಟ್ ಮಾಡೋಕೆ ಇಟ್ಟಿರ್ತೀವಲ್ಲ ಅದು ಪ್ಲೇಟ್ ಓಪನ್ ಮಾಡಿಬಿಟ್ಟು ಈ ಪ್ಲೇಟ್ನ ಅದರೊಳಗಡೆ ಇಟ್ಬಿಟ್ಟು ಒಂದು ಪ್ಲೇಟ್ ಮುಚ್ಚಿಬಿಟ್ಟು ಒಂದು 15-20 ನಿಮಿಷ ಬೇಯಿಸಬೇಕು. ಆಮೇಲೆ ಪಿಜ್ಜಾ ರೆಡಿಯಾಗಿರುತ್ತೆ. ಮನೆಯಲ್ಲೇ ಚಿಕ್ಕ ಮಕ್ಕಳು, ದೊಡ್ಡವರು ಎಲ್ಲರೂ ತಿನ್ಬೋದು. ಮನೆಯಲ್ಲೇ ಮಾಡಿರೋದು ತುಂಬಾ ರುಚಿಯಾಗಿರುತ್ತೆ. ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.